ದಾವಣಗೆರೆ ರೈಲ್ವೆ ಕಾಮಗಾರಿ ವಿರುದ್ಧ ದಾಸರಹಳ್ಳಿ ಗ್ರಾಮಸ್ಥರ ಗಂಭೀರ ಆರೋಪ. ತಲೆಮಾರಿಂದನೂ ನಮ್ಮದು ಮಾಡ್ಕೊ ಬರ್ತಾ ಇದೆ ಪೂಜೆನ. ಸುತ್ತಿಯೋಳಹಳ್ಳಿ ಅವರು ಬಂದು ಪೂಜೆ ಮಾಡ್ತಾರೆ. ಈ ಥರ ಸೆಂಟ್ರಲ್ ಗೌರ್ಮೆಂಟ್ ಇಂದು ಇದು ಬಂದೈತೆ ಅಂತೇಳಿ ಎಲ್ಲ ಮುಚ್ಚಾಕ್ಬಿಟ್ಟು ನಮಗೆಲ್ಲ ತೊಂದರೆ ಮಾಡಿಬಿಟ್ಟವ್ರೆ. ನಾವು ಸೆಂಟ್ರಲ್ ಸ್ಕೀಮ್ ಅಂತ ಹೇಳ್ತಾರೆ, ಇದು ರೈಲ್ವೆ ಟ್ರ್ಯಾಕ್ ಸೆಂಟ್ರಲ್ ಅಂತ ಹೇಳ್ತಾರೆ. ಎಲ್ಲ ಸೆಂಟ್ರಲ್ ಅಂತ ನಾವು ಬಿ ಜೆ ಪಿ ಅಂತೇಳಿ ಮೋದಿ ಅಂತೇಳಿ ಇದು ಮಾಡ್ತಾ ಇದೀವಲ್ಲ. ನೀವೇನು ಕೊಟ್ಟಿರ ಹಿಂದುತ್ವ ಅಂತೇಳಿ ಬರೀ ಹಿಂಗೆ ಮುಚ್ಚಾಕ್ತಿದ್ದೀರಾ? ಯಾಕೆ ನಮಗೆ ಸಪೋರ್ಟ್ ಮಾಡಲ್ಲ? ನಿಯಮ ಮೀರಿ ಕೆರೆಯ ಮಣ್ಣು ಲೂಟು. ಶಿರಾ ತಾಲೂಕಿನ ಈಡಿಗರ ದಾಸರಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ತುಮಕೂರು ಟು ದಾವಣಗೆರೆ ರೈಲ್ವೆ ಮಾರ್ಗ ಕಾಮಗಾರಿಗೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಗಂಭೀರ ಆರೋಪಗಳೆಲ್ಲ ಮಾಡಿದ್ದಾರೆ. ರೈಲ್ವೆ ಕಾಮಗಾರಿ ಸಿಬ್ಬಂದಿಗಳು ಹಾಗೂ ಕೂಲಿ ಕಾರ್ಮಿಕರು ಗ್ರಾಮಸ್ಥರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಅವರು ಮಾಧ್ಯಮಗಳ ಮೂಲಕ ಆರೋಪಿಸಿದ್ದಾರೆ. ನಮ್ಮ ತಾತ ಮುತ್ತಾದ ಕಾಲದಿಂದ ಕೆರೆ ಕಟ್ಟಿ ದೇವಸ್ಥಾನ ಕಟ್ಟಿ ಇದು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮಾಡಿದಾಗಿ ಈ ರೈಲ್ವೆ ಟ್ರ್ಯಾಕ್ ಬಂದು ಎಲ್ಲ ಮುಚ್ಚಾಕಿ ನಮಗೆಲ್ಲ ತೊಂದರೆ ಮಾಡಿ ಪೊಲೀಸ್ನವರೆಲ್ಲ ಬಂದು ದೌರ್ಜನ್ಯ ಮಾಡಿ ಆ ಥರ ಈ ಥರ ಅಂತ ಹೇಳಿ ಎಲ್ಲ ಇದು ಮಾಡ್ತಿದ್ದಾರೆ. ಎಲ್ಲ ಮುಚ್ಚಾಕಿದ್ದಾರೆ. ನೀವು ಬಂದು ಅದನ್ನು ನೋಡಿ ಪರಿಶೀಲನೆ ಮಾಡಿ ಸ್ಥಳಾಂತರ ಮಾಡಿಕೊಡ್ಬೇಕು. ಅದು 7 ರಿಂದ 8 ಕಲ್ಲಿದ್ದಾವೆ. ಅವಕ್ಕೆಲ್ಲ ಒಂದೊಂದು ಕಲ್ಲಿಗೆ 1 ಲಕ್ಷ ರೂಪಾಯಿ ಆಗುತ್ತೆ. ಅದೆಲ್ಲ ಬಂದು ಪರಿಶೀಲನೆ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಗ್ರಾಮದ ಕೆರೆ ಕಟ್ಟೆಯಿಂದ ರೈಲ್ವೆ ಕಾಮಗಾರಿಗಾಗಿ ಮಣ್ಣು ತೆಗೆದು ತುಂಬಲಾಗುತ್ತಿದ್ದು, ಸರ್ಕಾರ ಅನುಮೋದಿಸಿರುವ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಸಾಗಣೆ ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಕುರಿತು ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಪೊಲೀಸ್ ಇಲಾಖೆಯವರನ್ನ ಕರೆಸಿ ಸುಳ್ಳು ಪ್ರಕರಣ ದಾಖಲಿಸಿ ಎಫ್ಐಆರ್ ಹಾಕಿಸುವುದಾಗಿ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದಲ್ಲದೆ ಗ್ರಾಮದ ನಾಗದೇವತೆ ನಾಗರಕಟ್ಟೆಯನ್ನ ಸೂಕ್ತ ರೀತಿಯಲ್ಲಿ ಸ್ಥಳಾಂತರಿಸದೆ ಹಾಗೂ ಪರ್ಯಾಯ ದೇವಸ್ಥಾನ ನಿರ್ಮಾಣಕ್ಕೆ ಪರಿಹಾರ ಅಥವಾ ವ್ಯವಸ್ಥೆ ಕಲ್ಪಿಸದೆ ಕಾಮಗಾರಿ ಮುಂದುವರಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೆಂಟ್ರಲ್ ಕಾಮಗಾರಿ ಸೆಂಟ್ರಲ್ ವರ್ಕು ನೀವ್ಯಾರು ಬಂದು ಸಾರ್ವಜನಿಕರು ಅಡ್ಡಿಪಡಿಸಂಗಿಲ್ಲ ಅಂತ ಹೇಳಿ ಹಿಂದಿಯಲ್ಲಿ ಅವರು ಆನ್ಸರ್ ಮಾಡ್ತಾರೆ ಸಾರ್ವಜನಿಕರಿಗೆ. ಆಗ ನಾವು ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಕಾಮಗಾರಿ ಸ್ಟೇಟ್ ಗೌರ್ಮೆಂಟ್ ಕಾಮಗಾರಿ ಅಂದರೆ ಯಾವುದೇ ಸರ್ಕಾರಿ ಕೆಲಸಗಳಾಗಲಿ ಕಾಮಗಾರಿಗಳಾಗಲಿ ಗೌರ್ಮೆಂಟು ಕಾಂಟ್ರಾಕ್ಟ್ದಾರಿಗೆ ಟೆಂಡ್ರ್ ಕೊಟ್ಟಾಗ ಕೆಲವೊಂದು ಆದೇಶಗಳು ಇರ್ತವೆ. ಅವು ಆದೇಶ ಮೀರಿ ಅವರು ಕೆಲಸ ಮಾಡೋದು ಎಷ್ಟು ಸಮಂಜಸ ಅಂತ ನಾವು ಇಲ್ಲಿನ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದೀವಿ. ಈ ವಿಚಾರದಲ್ಲಿ ಶಿರಾ ಶಾಸಕ ಟಿಬಿ ಜಯಚಿತ್ರರವರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕು ಹಾಗೂ ಕೆರೆ ಕಟ್ಟೆಯಿಂದ ಎಷ್ಟು ಪ್ರಮಾಣದಲ್ಲಿ ಮಣ್ಣು ತೆಗೆದುಕೊಳ್ಳಲು ಅನುಮತಿ ನೀಡಲಾಗಿದೆ ಎಂಬುದರ ಕುರಿತು ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರಾಮದ ರೈತರಿಗೆ ಕೃಷಿ ಕಾರ್ಯಗಳಿಗೆ ಅಗತ್ಯವಾದ ಮಣ್ಣು ದೊರೆಯುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇರುವುದರಿಂದ ಕೆರೆಯಿಂದ ಮತ್ತಷ್ಟು ಮಣ್ಣು ಸಾಗಣೆ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಸ್ಥರ ಆರೋಪಗಳ ಕುರಿತು ಸಂಬಂಧಪಟ್ಟ ರೈಲ್ವೆ ಇಲಾಖೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕಾಮಗಾರಿ ಸಿಬ್ಬಂದಿಗಳ ವರ್ತನೆ ಮತ್ತು ಅನುಮತಿ ಮೀರಿದ ಮಣ್ಣು ಸಾಗಣೆ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಬೆಂಚೆ ಮಂಜು. ಶಿವಕುಮಾರ್ ಅಂತ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಈಡಿಗರ ದಾಸರಹಳ್ಳಿ ವಾಸಿ. ನಮ್ಮೂರ ಕೆರೆಯಲ್ಲಿ ರೈಲ್ವೆ ಮಾರ್ಗವಾಗಿ ಮಣ್ಣು ತುಂಬ್ತಾ ಇದ್ದಾರೆ. ಭಾಳ 30 ಅಡಿ ಆಳವಾಗಿ ತುಂಬಿದವ್ರೆ. ನಾವು ಕಡಿಮೆ ತುಂಬ್ತಾರೆ ಬಿಡ್ರಿ ಸಾಹೇಬ್ರು ಹೇಳವ್ರೆ ಅಂತೇಳಿ ಇದು ಮಾಡಿದ್ರು. ಈಗ 30 ಅಡಿ ಆಳ ತುಂಬಿದ್ದಾರೆ. 30 ಅಡಿ ಆಳ ಕೇಳಕ್ಕೆ ಹೋದರೆ ಪೊಲೀಸರು ಕರೆಸಿ ಧಮಕಿ ಹಾಕ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕೆರೆಗೆ ಏನಾದರೂ JCB ಲಾರಿಯಾಗಿ ಬಂದರೆ ಉಗ್ರ ಹೋರಾಟಕ್ಕೆ ನಿಂತ್ಕೊಂತೀವಿ. MLA MP ಯಾರೇ ಬರಲಿ ನಮ್ಗೆ ಅನ್ಯಾಯ ಆದರೆ ಯಾರೂ ಕೇಳಕ್ಕೆ ಬರೋಲ್ಲ. ನಾವು ಇವ್ರನ್ನೆಲ್ಲ MLA MP ಮಾಡಿರೋದು. ನಮ್ಗೆ ಅನ್ಯಾಯ ಆಗ್ತಿದೆ, ಯಾರೂ ಬರ್ತಾ ಇಲ್ಲ. ಪೊಲೀಸ್ನವ್ರು ಬಂದು ಧಮಕಿ ಹಾಕ್ತಾರೆ, ನಿಮ್ಮ ಮೇಲೆ FIR ಹಾಕ್ತೀವಿ, ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತ ಮಾತಾಡ್ತಾರೆ. ಇಲ್ಲಿ ಬಂದಿರೋರು ನಾವು ಸ್ಥಳೀಯವಾಗಿರೋಂಥವ್ರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಹಂಗಾಗಿ ಇನ್ನೊಂದು ದಿನ JCB ಆಗಲಿ ಲಾರಿ ಆಗಲಿ ನಮ್ಮ ಕೆರೆಗೆ ಬರೋಂಗಿಲ್ಲ. ಅವ್ರು ರಾಯಲ್ಟಿ ಕಟ್ಟಿರೋದು ಎಷ್ಟು ಕಟ್ಟಿರೋ ಅಷ್ಟು ತುಂಬ್ಕೊಂಡು ಹೋಗಿದ್ದಾರೆ. ಮಣ್ಣು ಒಂದು ಈಟು ಕೊಡಲ್ಲ. ಬಟ್ ಯಾರೇ ಬಂದರೂ ನಾವು ಸ್ಪಂದಿಸಲ್ಲ. ನಮಗೆ ನ್ಯಾಯ ಕೊಡಿಸ್ಬೇಕು. ಯಾವ ಕಲ್ಲು ಅದ್ಯಾವ ಲೆಕ್ಕ ಅಂತಂದು ಹೇಳಿಬಿಟ್ಟು ಅವ್ರು ಮುಚ್ಚಾಕ್ಬಿಟ್ಟಿದ್ದಾರೆ. ಇದನ್ನು ಬಂದು ಅರ್ಜೆಂಟಾಗಿ ನಮ್ಗೆ ಯಾರು ತೆರವುಗೊಳಿಸ್ಬೇಕು ಅಂತಂದೇಳಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಇದನ್ನು ಗ್ಯಾರಂಟಿ ಅವ್ರು ಬರದೇ ಇದ್ದಿರೆ ಅವರು ಪೊಲೀಸ್ನವ್ರು ಬೇರೆ ಅವ್ರಿಗೆ ಬೆದರಿಕೆ ಆಗ್ತಾವ್ರೆ. FIR ಹಾಕ್ತೀವಿ, ಮೇಲ್ಮೈತ ನಿಮಗೆ ಇಲ್ಲಿ ಬರೆಯೋಕ್ಕೆ ಸರ್ಕಾರದ್ದು ಸೋಲತ್ತು ಅಂತೇಳಿ ಅವರು ಗರ್ಜನೆ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಜನ ಎಲ್ಲ ಹಳ್ಳಿ ಬಿದ್ದುಬಿಟ್ಟು ಮುಂಚೆ ಅಸ್ತಾಯ್ತಾ ಇದೆ ಸರ್. ಇದಕ್ಕೆ ನೀವೇ ಬಂದು ನಮಗೆ ಪರಿಹಾರ ಕೊಡಲೇಬೇಕು ಅಂತೇಳಿ